ಹೊನ್ನಾವರ ತಾಲೂಕಾ ಆಸ್ಪತ್ರೆಯಲ್ಲಿ ಜೂನ್ 28ರಂದು ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಎಂಜಿ ಭಟ್ ಮನವಿ ಮಾಡಿದ್ದಾರೆ. ತಾಲೂಕಾ ಆಸ್ಪತ್ರೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀರಾಮಚಂದ್ರಾಪುರ ಮಠ ಹೊಸನಗರ ಸೇವಾ ಖಂಡದ ಯೋಗಕ್ಷೇಮ ವಿಭಾಗ ಮತ್ತು ಜನಪರ ಹೋರಾಟ ವೇದಿಕೆ ಕುಮಟಾ ಹಾಗೂ ತಾಲೂಕಾ ಆಸ್ಪತ್ರೆ ಹೊನ್ನಾವರ ಇವರ ಸಹಯೋಗದಲ್ಲಿ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಜೂನ್ 28ರಂದು ಮುಂಜಾನೆ 9 ಗಂಟೆಗೆ ಆಯೋಜಿಸಲಾಗಿದೆ. ಸೂರತ್ಕಲ್ಲಿನ ಶ್ರೀನಿವಾಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಸುಬ್ರಹ್ಮಣ್ಯಂ ಇವರು ಆಗಮಿಸಲಿದ್ದಾರೆ. ರಕ್ತದೊತ್ತಡ, ಮಧುಮೇಹ, ಇಸಿಜಿ ಮುಂತಾದ ಕಾಯಿಲೆಗೆ ಉಚಿತ ತಪಾಸಣೆ ನಡೆಸಿ ಚಿಕಿತ್ಸೆ ನೀಡಲಿದ್ದಾರೆ. ಕಾಯಿಲೆಗೆ ಈ ಹಿಂದೆ ಚಿಕಿತ್ಸೆ ಪಡೆಯುತ್ತಿರುವವರು ಸಂಬಂಧಿಸಿದ ದಾಖಲಾತಿಯನ್ನು ತರುವಂತೆ ಮನವಿ ಮಾಡಿದರು. ಬಹಳಷ್ಟು ರೋಗಗಳು ವಿಧ ವಿಧ ರೂಪದಲ್ಲಿ ನಮ್ಗೆ ಕಾಡ್ತಾ ಇದ್ದಾವೆ. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅದಕ್ಕೆ ಡಾಕ್ಟರ್ ನಮಗೆ ಹೇಳ್ತಾರೆ. ಈಗ ನಾವು ಈ ಆಸ್ಪತ್ರೆಯಲ್ಲಿ ಶ್ರೀನಿವಾಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಮುಖ್ಯ ಹೃದಯ ರೋಗ ತಜ್ಞರಾದಂತಹ ಡಾಕ್ಟರ್ ಸುಬ್ರಹ್ಮಣ್ಯಂ ಅವರು ಈ ಒಂದು ಆಸ್ಪತ್ರೆಯಲ್ಲಿ ಈ ಬರುವ ದಿನಾಂಕ 28ರ ಬೆಳಗ್ಗೆ 9 ಗಂಟೆಗೆ ಬಂದು ಎಲ್ಲರಿಗೂ ಉಚಿತವಾಗಿ ಹೃದಯ ತಪಾಸಣಾ ಶಿಬಿರವನ್ನು ನಡೆಸಿಕೊಳ್ಳಿಕ್ಕಿದ್ದಾರೆ. ಉಚಿತವಾಗಿ ಬಹುಶಃ ಇಲ್ಲಿ ಇಕೋ ಮತ್ತು ಇ.ಸಿ.ಜಿ ಎಲ್ಲ ಇದೆ. ಇ.ಸಿ.ಜಿ ಇದೆ. ಇ.ಸಿ.ಜಿ ಕೂಡ ಅವರು ಡಾಕ್ಟರ್ ಸಜೆಸ್ಟ್ ಮಾಡಿದರೆ ಅವರು ಅದನ್ನು ಉಚಿತವಾಗಿ ಮಾಡಿಕೊಳ್ಳಿಕ್ಕೆ ಸಿದ್ಧ ಇದ್ದಾರೆ. ಹಾಗಾಗಿ ಈ ಒಂದು ಉಚಿತ ಹೃದಯ ತಪಾಸಣಾ ಶಿಬಿರದ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಗ್ಬಿಡಲ್ಲ. ಇಲ್ಲಿಯೂ ಕೂಡ ಒಳ್ಳೆಯ ಡಾಕ್ಟರ್ಗಳಿದ್ದಾರೆ. ಆದರೂ ಈ ಒಂದು ತಜ್ಞ ವೈದ್ಯರು ಅಂತ ಮತ್ತು ಅವರ ಸೆಕೆಂಡ್ ಒಪಿನಿಯನ್ ಅಂತ ಏನು ತಗೊಳ್ಬೇಕು ಅದನ್ನು ತಗೊಳ್ಳಿಕ್ಕೆ ಡಾಕ್ಟರ್ ಸುಬ್ರಹ್ಮಣ್ಯಂ ಅವರು ಬಂದಾಗ ಎಲ್ಲರಿಗೂ ಅನುಕೂಲ ಆಗ್ತದೆ ಹೇಳೋದು ನಮ್ಮೆಲ್ಲರ ಅಭಿಪ್ರಾಯ. ಹಾಗಾಗಿ ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೊಳ್ಬೇಕು. 28ರ ಬೆಳಗ್ಗೆ 9 ಗಂಟೆಗೆ ನಮ್ದು ಇಲ್ಲಿ ತಪಾಸಣೆ ಆರಂಭ ಆಗುತ್ತೆ. ಅದಕ್ಕೆ ಎಲ್ಲರೂ ಬರಬೇಕಂತ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದಾರೆ. ಹೊನ್ನಾವರ ತಾಲೂಕಾ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ ಮಾತನಾಡಿ, ಈ ಶಿಬಿರವು ಬಡ ಹಾಗೂ ಮಧ್ಯಮ ವರ್ಗಕ್ಕೆ ತೀರಾ ಉಪಯೋಗವಾಗಲಿದೆ. ಈ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಸೌಲಭ್ಯ ದೊರೆಯಲಿದೆ. ಅಗತ್ಯವುಳ್ಳ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು. ಹಾಸ್ಪಿಟಲ್ ನಮಗೆ ಗೊತ್ತಿದ್ದ ಮಟ್ಟಿಗೆ ಇದು ಚೆನ್ನಾಗಿ ಒಂದು ವರ್ಕ್ ಮಾಡುವಂಥ ಹಾಸ್ಪಿಟಲ್ ಆಗಿದೆ. ಅದಕ್ಕೂ ಮೇಲಾಗಿ ಈ ಹಾಸ್ಪಿಟ್ಲಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದ ಎಲ್ಲ ಸವಲತ್ತುಗಳನ್ನು ಆ ಆಸ್ಪತ್ರೆಯಲ್ಲಿ ಕೊಡ್ತಾ ಇದ್ದಾರೆ. ನಾವು ಭಾಳ ಕೇಸನ್ನು ಎಲ್ಲ ಇಲ್ಲಿ ಅವರಾಗೆ ಬಂದ್ಕೊಂಡು ನಮ್ಮ ಹಾಸ್ಪಿಟ್ಲಲ್ಲಿ ಒಂದು ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ನಡೆಸ್ತೇವೆ ಅನ್ನೋದನ್ನು ನಾವು ಭಾಳ ಖುಷಿಪಟ್ಟಿದ್ದೇವೆ. ಆ ಉಪಯೋಗವನ್ನು ಸಾರ್ವಜನಿಕರು ಪಡ್ಕೊಳ್ಬೇಕು. ಈ ಇದರಲ್ಲಿ ವೈದ್ಯರು ಬಂದು ತಪಾಸಣೆ ಮಾಡ್ತಾರೆ. ಅವಶ್ಯ ಇದ್ದರೆ ಶುಗರ್ ತಪಾಸಣೆ ಮಾಡೋದಾಗಲಿ, ಇ.ಸಿ.ಜಿ ಮಾಡೋದಾಗಲಿ ನಾವು ಈ ನಮ್ಮ ಆಸ್ಪತ್ರೆಯಲ್ಲಿ ನಾನು ಕೊಡ್ತೇವೆ. ಮತ್ತು ಏನಾದರೂ ಸಮಸ್ಯೆಗಳಿದ್ದರೆ ಅವರು ನಮ್ಮ ಆಯುಷ್ಮಾನ್ ಥ್ರೂನೇ ಅಲ್ಲಿ ಹೋಗ್ಬೋದು, ಅಥವಾ ಅವರು ಬೇರೆ ಏನಾದರೂ ಒಂದು ಇದಿದ್ದರೆ, ಯಾಕಂದರೆ ಹೃದಯ ಕಾಯಿಲೆ ಏನಾದರೂ ಇದ್ದರೆ ಸ್ವಲ್ಪ ಕಷ್ಟ ಆಗಿದೆ. ನಮ್ಮ ಬಡ ಜನರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ಸಹಿತ ಅದರ ಉಪಯೋಗವನ್ನು ಅವ್ರು ಪಡ್ಕೊಳ್ಬೋದು. ಬಹಳ ಕ್ಯಾಂಪುಗಳನ್ನು ನಾನು ಕೇಳಿದ್ದೀನಿ, ಕುಮಟಾದಲ್ಲೆಲ್ಲ ಮಾಡಿದ್ದಾರೆ. ನಮ್ಮ ಸತೀಶ್ ಭಟ್ರು ಹೇಳಿದ್ರು ಇಲ್ಲಿ ಹೊನ್ನಾವರದಲ್ಲಿ ಮಾಡಬೇಕು. ನಾವು ಭಾಳ ಖುಷಿಯಿಂದ ಒಪ್ಪಿಕೊಂಡಿದ್ದೇವೆ. ಯಾಕಂದರೆ ಇಂಥ ಕಾಯಿಲೆಗಳು ಭಾಳ ಆಗ್ತದೆ. ಡಿಟೆಕ್ಟ್ ಮಾಡೋದು, ಲೇಟ್ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡೋದಕ್ಕಿಂತ ಸ್ವಲ್ಪ ಅರ್ಲಿ ಡಿಟೆಕ್ಟ್ ಮಾಡಿದ್ರೆ ನಾವು ಭಾಳ ಅದು ಅನುಕೂಲವಾಗ್ತದೆ. ಮತ್ತು ಅದನ್ನು ಔಷಧವನ್ನು ತಿನ್ನುವುದು ಸಹಿತ ಕಡಿಮೆ ಆಗ್ತದೆ. ಮುಖ್ಯವಾಗಿ ಆಯುಷ್ಮಾನ್ ಭಾರತದ ಈ ಕಾರ್ಯಕ್ರಮವನ್ನು ನಡೆಸಿಬಿಟ್ಟು ಭಾಳ ಒಳ್ಳೆಯದು. ಹೀಗಾಗಿ ಈ ಎಲ್ಲ ಬಡವರು ಅಥವಾ ಎಲ್ಲ ಸಾರ್ವಜನಿಕರು ಈ ಒಂದು ಶಿಬಿರದ ಉಪಯೋಗವನ್ನು ಪಡ್ಕೊಳ್ಬೇಕಂತ ಹೇಳಿ ನಾವು ಕಳಕಳಿಯಿಂದ ವಿನಂತಿಸ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮಚಂದ್ರಾಪುರ ಮಠ ಹೊಸನಗರ ಸೇವಾ ಖಂಡದ ಯೋಗಕ್ಷೇಮ ವಿಭಾಗದ ಪ್ರಮುಖರಾದ ಸತೀಶ್ ಭಟ್, ಜನಪರ ವೇದಿಕೆಯ ಉಪಾಧ್ಯಕ್ಷರಾದ ಎಂಜಿ ಭಟ್ ಇದ್ದರು.